ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರವನ್ನು ಬೆದರಿಸ್ತಾ ಇದ್ದಾರಾ ಯಡಿಯೂರಪ್ಪನವರ ಮಾಜಿ ರಾಜಕೀಯ ಕಾರ್ಯದರ್ಶಿ, ಯಡಿಯೂರಪ್ಪನವರ ಆಪ್ತ ಸ್ವಾಮೀಜಿ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬೆದರಿಸ್ತಾ ಇದ್ದಾರಾ ಯಡಿಯೂರಪ್ಪ ಆಪ್ತ ಸ್ವಾಮೀಜಿ? ಯಡಿಯೂರಪ್ಪ ಮಾಜಿ ರಾಜಕೀಯ ಕಾರ್ಯದರ್ಶಿ ಬಿಜೆ ಪುಟ್ಟಸ್ವಾಮಿ ಈಗ ಸ್ವಾಮೀಜಿ ರಾಜಕಾರಣ ಬಿಟ್ಟು 2022ರಲ್ಲಿ ಗಾಣಿಗ ಸಮುದಾಯದ ಸ್ವಾಮೀಜಿ ಆಗಿದ್ದಾರೆ. ಬೆಂಗಳೂರಲ್ಲಿರುವಂತಹ ತೈಲೇಶ್ವರ ಗಾಣಿಗ ಮಠದ ಪೂರ್ಣಾನಂದ ಸ್ವಾಮೀಜಿಯಾಗಿ ಪೀಠಾರೋಹಣ. ರಾಜ್ಯ ಸರ್ಕಾರದಿಂದ ಬರೋಬ್ಬರಿ 8 ಕೋಟಿ ರೂಪಾಯಿ ಅನುದಾನ ಪಡೆದುಕೊಂಡಿರುವಂತಹ ಸ್ವಾಮೀಜಿ ಇಷ್ಟೆಲ್ಲ ಅನುದಾನ ಪಡೆದರು ಈಗ ಹಿಂದುಳಿದ ವರ್ಗಗಳ ಸಚಿವ, ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗ ಅದರ ಸಚಿವ ಶಿವರಾಜ್ ತಂಗಡಗಿ ಅವರ ವಿರುದ್ಧ ಆರೋಪಗಳನ್ನು ಮಾಡಿದ್ದಾರೆ. ಯಡಿಯೂರಪ್ಪ ಅವರ ಮಾಜಿ ರಾಜಕೀಯ ಕಾರ್ಯದರ್ಶಿ ಈಗ ಸ್ವಾಮೀಜಿ. ಏನ್ ಆರೋಪ ಅಂತ ಹೇಳಿದ್ರೆ 25% ಲಂಚವನ್ನ ಕೇಳ್ತಾ ಇದ್ದಾರೆ ಎನ್ನುವಂಥದ್ದು ಯಡಿಯೂರಪ್ಪ ಅವರ ರಾಜಕೀಯ ಕಾರ್ಯದರ್ಶಿಯಾಗಿದ್ದಂತಹ ಬಿಜೆ ಪುಟ್ಟಸ್ವಾಮಿ ಈಗ ಸ್ವಾಮೀಜಿ. ಖಾವಿಧಾರಿಗಳು ಈ ಹಿಂದೆ ಖಾದಿಧಾರಿಗಳಾಗಿದ್ರು, ಈಗ ಖಾವಿಧಾರಿಗಳು ಅವರು ಆರೋಪವನ್ನ ಮಾಡಿದ್ದಾರೆ, ಸ್ಟೇಟ್ಮೆಂಟ್ ಅನ್ನ ಇಶ್ಯೂ ಮಾಡಿದ್ದಾರೆ. ಶಿವರಾಜ್ ತಂಗಡಗಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಮಾನನಷ್ಟ ಮೊಕದ್ದಮೆಯನ್ನು ಹೂಡ್ತೀನಿ ನಿಮ್ಮ ವಿರುದ್ಧ ಅಂತೇಳಿ, ನಿಮ್ಮ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನ ಹೂಡ್ತೀನಿ. ಕಾರ್ಯದರ್ಶಿಯಾಗಿದ್ದಂತಹ ಬಿಜೆ ಪುಟ್ಟಸ್ವಾಮಿ ಖಾದಿಯನ್ನ ಬಿಟ್ಟು ಖಾವಿಯನ್ನ ತೊಟ್ಟಂತವರು 2022ರಲ್ಲಿ ತೈಲೇಶ್ವರ ಗಾಣಿಗ ಮಠದ ಪೂರ್ಣಾನಂದ ಪುರಿ ಸ್ವಾಮೀಜಿಯಾಗಿ ಪೀಠಾರೋಹಣ ಮಾಡ್ತಾರೆ. ರಾಜ್ಯ ಸರ್ಕಾರದಿಂದ ಇವರ ಒಂದು ಮಠಕ್ಕೆ ಬಿಡುಗಡೆ ಆಗಿರುವಂತಹ ಅನುದಾನದ ಮೊತ್ತ 8 ಕೋಟಿ ರೂಪಾಯಿ. ಇಷ್ಟೆಲ್ಲ ಅನುದಾನವನ್ನ ಪಡೆದರೂ ಕೂಡ ಈಗ ಮತ್ತೆ ಸ್ವಾಮೀಜಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಅನುದಾನ ಬಿಡುಗಡೆಗೆ 25% ಲಂಚವನ್ನ ಕೇಳ್ತಾ ಇದ್ದಾರೆ ಅಂತೇಳಿ. ಸೊ ಯಡಿಯೂರಪ್ಪನವರ ಮಾಜಿ ರಾಜಕೀಯ ಕಾರ್ಯದರ್ಶಿ ಬಿಜೆ ಪುಟ್ಟಸ್ವಾಮಿ ವಿರುದ್ಧ, ಅಂದ್ರೆ ಪೂರ್ಣಾನಂದ ಸ್ವಾಮೀಜಿ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡ್ತೀನಿ ಅಂತೇಳಿ ಹಿಂದುಳಿದ ವರ್ಗಗಳ ಸಚಿವ ಶಿವರಾಜ್ ತಂಗಡಗಿ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಿಮ್ಮ ಹತ್ರ ಏನಾದ್ರೂ ದಾಖಲೆ ಇದ್ರೆ ತಂದು ನನ್ನ ಎದುರುಗಡೆ ಮಾತಾಡಿ, ಅದನ್ನ ಬಿಟ್ಟು ಪ್ರೆಸ್ಟ್ ಬರೀ ಹೇಳಿಕೆಯನ್ನು ಕೊಡಬೇಡಿ, ಏನಾದ್ರೂ ನಿಮ್ಮ ಬಳಿ ದಾಖಲೆ ಇದ್ರೆ ತಂದು ಕೊಡಿ ಅಂತೇಳಿ ಯಡಿಯೂರಪ್ಪನವರ ಮಾಜಿ ರಾಜಕೀಯ ಕಾರ್ಯದರ್ಶಿ ಬಿಜೆ ಪುಟ್ಟಸ್ವಾಮಿ ಈಗ ಸ್ವಾಮೀಜಿ ಆಗಿರುವಂತಹ ಪೂರ್ಣಾನಂದಪುರಿ ಸ್ವಾಮೀಜಿ ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಸ್ವಾಮೀಜಿ ಕಾವಿ ಬಟ್ಟೆ ಕಳಚಿ ರಾಜಕೀಯದ ಪೂರ್ಣಾಶ್ರಮ ಪ್ರವೇಶವನ್ನು ಮಾಡಲಿ, ಬಿಜೆಪಿಯಲ್ಲಿದ್ದಾಗ ಸುಳ್ಳು ಹೇಳುವ ಪೂರ್ವಾಶ್ರಮದ ಚಾಳಿ. ಬಿಜೆಪಿಯಲ್ಲಿದ್ದಂತಹ ಬಿಜೆ ಪುಟ್ಟಸ್ವಾಮಿ ಅವರಿಗೆ ಅವರ ಪೂರ್ವಾಶ್ರಮ ಏನಿತ್ತು, ರಾಜಕೀಯ ಪೂರ್ವಾಶ್ರಮ, ಆ ಚಾಳಿ ಇನ್ನು ಹೋಗಿಲ್ಲ. ನನ್ನ ಮೇಲೆ ಮಾಡಿರುವಂತಹ ಆರೋಪಕ್ಕೆ ದಾಖಲೆ ಇದ್ರೆ ಕೊಡಿ ಸ್ವಾಮೀಜಿ ಅವರೇ, ಇಲ್ಲದಿದ್ರೆ ನೀವು ಪೀಠ ತ್ಯಾಗ ಮಾಡ್ತೀರಾ? ನಾನು ರಾಜಕೀಯ ತ್ಯಾಗ ಮಾಡ್ಲಿಕ್ಕೆ ಸಿದ್ಧ, ನೀವು ಪೀಠ ತ್ಯಾಗ ಮಾಡ್ತೀರಾ ಅಂತೇಳಿ ಶಿವರಾಜ್ ತಂಗಡಗಿ ಅವರು ಸವಾಲನ್ನ ಹಾಕಿದ್ದಾರೆ. ಯಡಿಯೂರಪ್ಪನವರ ಆಪ್ತ ಸ್ವಾಮೀಜಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದ ಸ್ವಾಮೀಜಿಯವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದ ಸಚಿವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಬಿಜೆ ಪುಟ್ಟಸ್ವಾಮಿ ಯಡಿಯೂರಪ್ಪನವರ ರಾಜಕೀಯ ಕಾರ್ಯದರ್ಶಿ ಆಗಿದ್ದಂಥವರು, ಯಡಿಯೂರಪ್ಪನವರ ಹಿಂದೆ ಮುಂದೆ ಓಡಾಡ್ತಾ ಇದ್ದಂತಹ ರಾಜಕೀಯ ನಾಯಕರಾಗಿದ್ದಂಥವರು ಈಗ ಶಿವರಾಜ್ ತಂಗಡಗಿ ಅವರ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.